ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನ್ವೀಸ್ ಕಿಚನ್ ವರ್ಲ್ಡ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವ ರೆಸಿಪಿ ತುಂಬ ಆರೋಗ್ಯಕರ, ರುಚಿಕರ ಮತ್ತು ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದ ಬೂದುಗುಂಬಳಕಾಯಿ ಸಾಂಬಾರು. ಬೂದುಗುಂಬಳಕಾಯಿ ದೇಹಕ್ಕೆ ತಂಪು ನೀಡುವ ಜೊತೆಗೆ ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು. ಈ ರೆಸಿಪಿಯ ಸ್ಪೆಷಲ್ ಏನಂದರೆ ಕಡಿಮೆ ಐಟಮ್ಸ್ನ ಯೂಸ್ ಮಾಡಿಕೊಂಡು ಹೋಟೆಲ್ ಸ್ಟೈಲ್ ರುಚಿಯ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಾಗಾದರೆ ವಿಡಿಯೋ ಕೊನೆಯವರೆಗೂ ನೋಡಿ. ಮಧ್ಯದಲ್ಲಿ ನಾನು ಕೊಡುವ ಸೀಕ್ರೆಟ್ ಟಿಪ್ಸ್ನ ಮಿಸ್ ಮಾಡಬೇಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಮೊದಲು ಬೂದುಗುಂಬಳಕಾಯಿಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೂದುಗುಂಬಳಕಾಯಿ ತುಂಬ ಮೃದುವಾಗಿದ್ದರೆ ಸಾಂಬಾರಿಗೆ ಒಳ್ಳೆಯ ರುಚಿ ಇರುತ್ತೆ. ಈಗ ಕುಕ್ಕರ್ಗೆ 1 ಕಪ್ ತೊಗರಿಬೇಳೆ ಮತ್ತು 4 ಟೊಮೊಟೊ ಹಾಕಿ ಸ್ವಲ್ಪ ನೀರು ಸೇರಿಸಿ 2 ವಿಸಿಲ್ ಬರುವವರೆಗೆ ಬೇಯಿಸ್ಕೊಳ್ಳೋಣ. ಇವಾಗ 1 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದು ಬಿಸಿ ನೀರು ಹಾಕಿ ನೆನೆಯೋಕೆ ಇಡ್ತಾ ಇದ್ದೀನಿ. ಟೊಮೊಟೊವನ್ನು ಬೇಳೆಯ ಜೊತೆಗೇ ಬೇಯಿಸ್ಕೊಂಡ್ರೆ ಸಾಂಬಾರಿಗೆ ನ್ಯಾಚುರಲ್ ಆಗಿ ಹುಳಿ ಮತ್ತು ಒಳ್ಳೆಯ ಕಲರ್ ಬರುತ್ತೆ. ಇವಾಗ ಒಗ್ಗರಣೆಗೆ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 1/4 ಟೀ ಸ್ಪೂನ್ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕಿ ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರುವವರೆಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡ್ಕೊಂಡಿರೋ ಬೂದುಗುಂಬಳಕಾಯಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯೋಕೆ ಬಿಡ್ತಾ ಇದ್ದೀನಿ. ಬೂದುಗುಂಬಳಕಾಯಿಯನ್ನು ಜಾಸ್ತಿ ಬೇಯಿಸ್ಕೋಬಾರ್ದು. ಬೂದುಗುಂಬಳಕಾಯಿ ಪೀಸ್ಗಳು ಒಡೆಯದಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಮಿಕ್ಸಿ ಜಾರಿಗೆ 1/4 ಕಪ್ ಹಸಿ ತೆಂಗಿನ ತುರಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1/2 ಟೀ ಸ್ಪೂನ್ ಅರಿಶಿನ, 4 ರಿಂದ 5 ಬೆಳ್ಳುಳ್ಳಿ ಹೆಸಳು, ಬೇಯಿಸಿದ ಟೊಮೊಟೊ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಈ ಮಸಾಲೆನೇ ಸಾಂಬಾರಿಗೆ ಸೂಪರ್ ಟೇಸ್ಟ್ ಕೊಡುತ್ತೆ. ತೆಂಗಿನಕಾಯಿ ಹಾಕಿದರೆ ಸಾಂಬಾರಿಗೆ ರಿಚ್ ಟೆಕ್ಸ್ಚರ್ ಬರುತ್ತೆ. ಇವಾಗ ಬೂದುಗುಂಬಳಕಾಯಿ ಬೆಂದಿದೆ. ಈಗ ಬೇಯಿಸ್ಕೊಂಡಿರೋ ಬೇಳೆ, ರುಬ್ಬಿದ ಮಸಾಲೆ ಹಾಕ್ಕೊಂಡು ಹುಣಸೆ ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1.5 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮಸಾಲೆ ರುಬ್ಬುವಾಗಲೇ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಸೇರಿಸಿ ಚೆನ್ನಾಗಿ ಕುದಿಯೋಕೆ ಬಿಡೋಣ. ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡ್ರೆ ಹುಳಿ, ಖಾರ ಮತ್ತು ಸಿಹಿ ಎಲ್ಲ ಸೇರಿ ರುಚಿ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಸಾಂಬಾರು ಚೆನ್ನಾಗಿ ಕುದ್ಮೇಲೆ ಕೊನೆಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. 1 ಸ್ಪೂನ್ ಎಣ್ಣೆಗೆ ಸಾಸಿವೆ, ಜೀರಿಗೆ, ಜಜ್ಜಿದ ಬೆಳ್ಳುಳ್ಳಿ, 1 ಒಣಮೆಣಸಿನಕಾಯಿ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಇವಾಗ ಇದನ್ನು ಸಾಂಬಾರಿಗೆ ಹಾಕ್ಕೊಳ್ಳೋಣ. ಇವಾಗ ಮನೆಯೆಲ್ಲ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ಅಂದರೆ ನಮ್ಮ ರುಚಿಕರ ಬೂದುಗುಂಬಳಕಾಯಿ ಸಾಂಬಾರು ರೆಡಿಯಾಗಿರುತ್ತೆ. ವಾವ್, ನೋಡಿದರೆ ಸಾಕು ತಿನ್ನಬೇಕು ಅನ್ನಿಸುವಷ್ಟು ರುಚಿಯಾದ ಮತ್ತು ಆರೋಗ್ಯಕರ ಬೂದುಗುಂಬಳಕಾಯಿ ಸಾಂಬಾರು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪೀಸ್ಗಾಗಿ ಸಾನ್ವೀಸ್ ಕಿಚನ್ ವರ್ಲ್ಡನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.